ಒಂದು ಹಳ್ಳಿಯಲ್ಲಿ ರಾಮು ಮತ್ತು ಸೀತಾ ಎಂಬ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳ ಜೊತೆ ಸಂತೋಷವಾಗಿ ಬದುಕುತ್ತಿದ್ದರು. ಅವರು ಸರಳ ಜೀವನ ನಡೆಸುತ್ತಿದ್ದರು. ಬೆಳಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗುವುದು, ಸಂಜೆ ಮನೆಗೆ ಬಂದು ಮಕ್ಕಳ ಜೊತೆ ಸಮಯ ಕಳೆಯುವುದು ಅವರ ದಿನಚರಿ. ರಾಮು ಸದಾ ಪರಿಶ್ರಮಿ, ಸೀತಾ ಮನೆಯ ಕೆಲಸಗಳ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುತ್ತಿದ್ದಳು. ಒಂದು ದಿನ ಮಕ್ಕಳಲ್ಲಿ ಒಬ್ಬನು ಅಕ್ಕಪಕ್ಕದವರ ತೋಟದಿಂದ ಹಣ್ಣು ಕದ್ದು ತಂದ. ಅದನ್ನು ನೋಡಿ ಸೀತಾ ಅವನನ್ನು ಗದರಿಸಲಿಲ್ಲ. ಬದಲಾಗಿ, ನಮ್ಮದೇ ಶ್ರಮದಿಂದ ಗಳಿಸಿದದ್ದೇ ಸಿಹಿ ಎಂದು ತಿಳಿಸಿತು. ರಾಮು ಕೂಡ, ನಾವು ಪ್ರಾಮಾಣಿಕವಾಗಿದ್ದರೆ ಜೀವನದಲ್ಲಿ ಗೌರವ ಸಿಗುತ್ತದೆ ಎಂದು ಹೇಳಿದರು. ಮುಂದಿನ ದಿನ ಮಕ್ಕಳಿಬ್ಬರೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಆ ಹಣ್ಣನ್ನು ಮರಳಿಕೊಟ್ಟರು. ಆ ಮನೆಯವರು ಅವರ ಸತ್ಯತೆಯನ್ನು ಮೆಚ್ಚಿ ಅವರಿಗಿನ್ನಷ್ಟು ಹಣ್ಣು ಕೊಟ್ಟರು. ಆ ದಿನದಿಂದ ಮಕ್ಕಳಿಗೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ಮಹತ್ವ ತಿಳಿಯಿತು. ಆ ಕುಟುಂಬ ಹಳ್ಳಿಯಲ್ಲಿ ಎಲ್ಲರಿಗೂ ಮಾದರಿಯಾಯಿತು. ನೀತಿ: ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಜೀವನವನ್ನು ಸುಂದರವಾಗಿಸುತ್ತದೆ.